ಮೇಜರ್ ರಾಮ ರಾಘೋಬ ರಾಣೆಯವರು 1994ರ ಜುಲೈ 11ರಂದು ಕೊನೆಯುಸಿರೆಳೆದರು. ರಾಮ ರಾಘೋಬ ರಾಣೆ ಭಾರತೀಯ ಸೇನಾಧಿಕಾರಿ. ಅವರು ಭಾರತದ ಅತ್ಯುನ್ನತ ಮಿಲಿಟರಿ ಗೌರವವಾದ ಪರಮವೀರ ಚಕ್ರವನ್ನು ಜೀವಂತವಾಗಿ ಸ್ವೀಕರಿಸಿದ ಮೊದಲಿಗರು. ರಾಮ ರಾಘೋಬ ರಾಣೆಯವರು 2ನೇ ಮಹಾಯುದ್ಧದ ಸಮಯದಲ್ಲಿ ಬ್ರಿಟಿಷ್ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿದ್ದರು ಎಂದು ಹೇಳಲಾಗುತ್ತದೆ. ಬ್ರಿಟಿಷರು ಅವರನ್ನು ಬರ್ಮಾಕ್ಕೆ ಕಳುಹಿಸಿದ್ದರು. ಅಲ್ಲಿ ಅವರು ಜಪಾನ್ನೊಂದಿಗಿನ ಯುದ್ಧದಲ್ಲಿ ಭಾಗವಹಿಸಿದರು. ಅವರು ಯುದ್ಧಾನಂತರದ ಅವಧಿಯಲ್ಲಿ ಸೈನ್ಯದಲ್ಲಿಯೇ ಇದ್ದರು ಮತ್ತು 1947ರ ಡಿಸೆಂಬರ್ 15ರಂದು ಭಾರತೀಯ ಸೇನೆಯ ಕಾರ್ಪ್ಸ್ ಆಫ್ ಇಂಜಿನಿಯರ್ಸ್ನ ಬಾಂಬೆ ಸಪ್ಪರ್ಸ್ ರೆಜಿಮೆಂಟ್ಗೆ ನಿಯೋಜಿಸಲ್ಪಟ್ಟರು. 1947ರ ಭಾರತ-ಪಾಕಿಸ್ತಾನ ಯುದ್ಧದ ಸಮಯದಲ್ಲಿ ರಾಣೆ ಅನೇಕ ಸುರಂಗಗಳನ್ನು ತೆಗೆದುಹಾಕುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಇದರಿಂದ ಭಾರತೀಯ ಸೇನೆಗೆ ರಜೌರಿಯನ್ನು ವಶಪಡಿಸಿಕೊಳ್ಳಲು ಸುಲಭವಾಯಿತು. ರಾಣಿಯವರ ಈ ಕ್ರಮವು ಭಾರತೀಯ ಸೇನೆಯ ಟ್ಯಾಂಕ್ಗಳು ಮುಂದೆ ಸಾಗಲು ನೆರವಾಯಿತು. ಅವರ ಈ ಶೌರ್ಯಕ್ಕಾಗಿ ಅವರಿಗೆ 1948ರ ಏಪ್ರಿಲ್ 8ರಂದು ಪರಮವೀರ ಚಕ್ರ ನೀಡಲಾಯಿತು. ರಾಣಿ ಅವರು 1968ರಲ್ಲಿ ಮೇಜರ್ ಹುದ್ದೆಯೊಂದಿಗೆ ಭಾರತೀಯ ಸೇನೆಯಿಂದ ನಿವೃತ್ತರಾದರು. ಸರ್ದಾರ್ ಬಲದೇವ ಸಿಂಗ್ 1902ರ ಜುಲೈ 11ರಂದು ಜನಿಸಿದರು. ಸರ್ದಾರ್ ಬಲದೇವ ಸಿಂಗ್ ಅವರು ಭಾರತದ ಮೊದಲ ರಕ್ಷಣಾ ಸಚಿವರಾಗಿದ್ದರು. ಅವರು ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಸಿಖ್ ನಾಯಕರಾಗಿದ್ದರು. ಬಲದೇವ್ ಸಿಂಗ್ ಹುಟ್ಟಿದ್ದು ಹರಿಯಾಣದ ರೋಹ್ಟಕ್ ಜಿಲ್ಲೆಯಲ್ಲಿ. ತನ್ನ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿದ ನಂತರ ಅವರು ಇಂಗ್ಲೆಂಡ್ನಲ್ಲಿ ಕಾನೂನು ಅಧ್ಯಯನ ಮಾಡಿದರು. ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಅವರು ಸಿಖ್ ಸಮುದಾಯವನ್ನು ಪ್ರತಿನಿಧಿಸಿದರು ಮತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನೊಂದಿಗೂ ಸೇರಿಕೊಂಡಿದ್ದರು. 1947ರಲ್ಲಿ ಸ್ವಾತಂತ್ರ್ಯದ ನಂತರ ಭಾರತದ ಮೊದಲ ಕ್ಯಾಬಿನೆಟ್ ರಚನೆಯಾದಾಗ ಅವರನ್ನು ರಕ್ಷಣಾ ಸಚಿವರಾಗಿ ನೇಮಿಸಲಾಯಿತು. ಅವರು 1947ರಿಂದ 1952ರವರೆಗೆ ಈ ಹುದ್ದೆಯಲ್ಲಿದ್ದರು. ರಕ್ಷಣಾ ಸಚಿವರಾಗಿ ದೇಶ ವಿಭಜನೆಯ ಸಂದರ್ಭದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. ಅಂತಾರಾಷ್ಟ್ರೀಯ ಗಡಿಗಳಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಶಸ್ತ್ರ ಪಡೆಗಳನ್ನು ವಿಭಜಿಸುವಲ್ಲಿ ಮತ್ತು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಒಳನುಸುಳುವಿಕೆಯನ್ನು ನಿಲ್ಲಿಸುವಲ್ಲಿಯೂ ಪ್ರಮುಖ ಪಾತ್ರ ವಹಿಸಿದ್ದರು. ವಿಭಜನೆಯ ನಂತರ ನಿರ್ವಸಿತರಾದ ಜನರ ಪುನರ್ವಸತಿಯೇ ಅಂದಿನ ದೊಡ್ಡ ಸಮಸ್ಯೆಯಾಗಿತ್ತು. ಹೋಶಿಯಾರ್ಪುರ ನಗರದ ಜೋಧಮಾಲ್ ರಸ್ತೆಯ ಈಗಿನ ರಾಮ್ ಕಾಲೋನಿ ಕ್ಯಾಂಪ್ನಲ್ಲಿ ನಿರಾಶ್ರಿತರ ಶಿಬಿರಗಳನ್ನು ನಿರ್ಮಿಸಲಾಗಿತ್ತು ಎಂದು ಹೇಳಲಾಗುತ್ತದೆ. ಬಲದೇವ ಸಿಂಗ್ ಅವರು ಲೋಕಸಭಾ ಸದಸ್ಯರಾಗಿದ್ದಾಗ ಲೋಕಸಭೆಯಲ್ಲಿ ನಿರಾಶ್ರಿತರ ಸಮಸ್ಯೆಗಳನ್ನು ಗಟ್ಟಿಯಾಗಿ ಪ್ರಸ್ತಾಪಿಸುತ್ತಿದ್ದರು. ಅವರು 1961ರ ಜೂನ್ 29ರಂದು ಕೊನೆಯುಸಿರೆಳೆದರು. 2006ರ ಜುಲೈ 11ರಂದು ಮುಂಬೈ ನಗರದಲ್ಲಿ ಕೆಲವೇ ನಿಮಿಷಗಳಲ್ಲಿ ಒಂದರ ನಂತರ ಒಂದರಂತೆ 7 ಬಾಂಬ್ ಸ್ಫೋಟಗಳು ಸಂಭವಿಸಿದವು. ಈ ಸ್ಫೋಟದಲ್ಲಿ 189 ಜನರು ಸಾವನ್ನಪ್ಪಿದರು ಮತ್ತು ಸುಮಾರು 800 ಜನರು ಗಾಯಗೊಂಡರು. ಈ ಎಲ್ಲ ಸ್ಫೋಟಗಳು ಮುಂಬಯಿಯ ಸ್ಥಳೀಯ ರೈಲುಗಳ ಪ್ರಥಮ ದರ್ಜೆ ಬೋಗಿಗಳಲ್ಲಿ ನಡೆದಿದ್ದವು. ಖಾರ್, ಬಾಂದ್ರಾ, ಜೋಗೇಶ್ವರಿ, ಮಾಹಿಮ್, ಬೋರಿವಲಿ, ಮಾಟುಂಗಾ ಮತ್ತು ಮೀರಾ ಭಾಯಂದರ್ ರೈಲು ನಿಲ್ದಾಣಗಳ ಬಳಿ ಸ್ಫೋಟಗಳು ಸಂಭವಿಸಿದ್ದವು. ರೈಲಿನಲ್ಲಿ ಅಳವಡಿಸಲಾದ ಬಾಂಬ್ಗಳನ್ನು RDX, ಅಮೋನಿಯಂ ನೈಟ್ರೇಟ್ ಮತ್ತು ಇಂಧನ ತೈಲದಿಂದ ತಯಾರಿಸಲಾಗಿತ್ತು ಎಂದು ತನಿಖೆಯಿಂದ ತಿಳಿದುಬಂದಿದೆ. ಹಾನಿಯನ್ನು ಹೆಚ್ಚಿಸಲು ಈ ಬಾಂಬ್ಗಳಲ್ಲಿ ಮೊನಚಾದ ಉದ್ದನೆಯ ಕಬ್ಬಿಣದ ತುಂಡುಗಳನ್ನು ಸಹ ಸೇರಿಸಲಾಗಿತ್ತು. ಎಲ್ಲ ಬಾಂಬ್ಗಳನ್ನು ಪ್ರೆಷರ್ ಕುಕ್ಕರ್ನಲ್ಲಿ ಹಾಕಿ ಟೈಮರ್ ಬಳಸಿ ಸ್ಫೋಟಿಸಲಾಗಿತ್ತು. ತನಿಖೆಯ ಸಮಯದಲ್ಲಿ ಈ ದಾಳಿಗಳ ಸಂಚು 2006ರ ಮಾರ್ಚ್ನಲ್ಲಿ ಲಷ್ಕರ್-ಇ-ತೊಯ್ಬಾದ ಭಯೋತ್ಪಾದಕ ಅಜಮ್ ಚೀಮಾನ ಬಹುವಾಲ್ಪುರದ ಮನೆಯಲ್ಲಿ ನಡೆದಿತ್ತು ಎಂದು ಕಂಡುಬಂದಿದೆ. ಅಲ್ಲಿ ನಡೆದ ತರಬೇತಿ ಶಿಬಿರದಲ್ಲಿ ಸುಮಾರು 50 ಯುವಕರಿಗೆ ಬಾಂಬ್ ತಯಾರಿಕೆಯಲ್ಲಿ ತರಬೇತಿ ನೀಡಲಾಗಿತ್ತು. ತನಿಖೆಯ ನಂತರ ಈ ದಾಳಿಯಲ್ಲಿ ನಿಷೇಧಿತ ಸಂಘಟನೆ ಇಂಡಿಯನ್ ಮುಜಾಹಿದೀನ್ ಭಾಗಿಯಾಗಿರುವುದು ಪತ್ತೆಯಾಗಿದೆ. ಇಡೀ ಪ್ರಕರಣದಲ್ಲಿ 13 ಮಂದಿಯನ್ನು ಆರೋಪಿಗಳನ್ನಾಗಿ ಮಾಡಲಾಗಿತ್ತು. 9 ವರ್ಷಗಳ ನಂತರ ಅಂದರೆ 2015ರಲ್ಲಿ ಈ ಪ್ರಕರಣದಲ್ಲಿ 12 ಮಂದಿ ತಪ್ಪಿತಸ್ಥರು ಎಂದು ಪರಿಗಣಿಸಲಾಯಿತು. ಒಬ್ಬ ಆರೋಪಿಯನ್ನು ಖುಲಾಸೆಗೊಳಿಸಲಾಯಿತು. 12ರಲ್ಲಿ 5 ಜನರಿಗೆ ಮರಣದಂಡನೆ ಮತ್ತು ಉಳಿದವರಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಯಿತು. 1977ರ ಜುಲೈ 11ರಂದು ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಅವರಿಗೆ ಮೆಡಲ್ ಆಫ್ ಫ್ರೀಡಮ್ ನೀಡಲಾಯಿತು. ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಒಬ್ಬ ಅಮೆರಿಕನ್ ಪಾದ್ರಿ, ಚಳವಳಿಗಾರ ಮತ್ತು ಆಫ್ರಿಕನ್ ಅಮೆರಿಕನ್ ನಾಗರಿಕ ಹಕ್ಕುಗಳ ಹೋರಾಟದ ಪ್ರಮುಖ ನಾಯಕ. US ಅಧ್ಯಕ್ಷ ಜಿಮ್ಮಿ ಕಾರ್ಟರ್ ಅವರು ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಅವರಿಗೆ ಮರಣೋತ್ತರವಾಗಿ ಸ್ವಾತಂತ್ರ್ಯದ ಪದಕವನ್ನು ನೀಡಿದರು. ನಾಗರಿಕ ಹಕ್ಕುಗಳ ಚಳುವಳಿಗೆ ಅವರು ನೀಡಿದ ಮಹತ್ವದ ಕೊಡುಗೆಗಾಗಿ ಈ ಗೌರವವನ್ನು ಅವರಿಗೆ ನೀಡಲಾಗಿದೆ. 1950ರ ದಶಕದ ಮಧ್ಯಭಾಗದಲ್ಲಿ
ಕಾಲದಲ್ಲಿ ಅಮೆರಿಕನ್ ನಾಗರಿಕ ಹಕ್ಕುಗಳ ಚಳುವಳಿಯ ಸಮಯದಲ್ಲಿ ಕಿಂಗ್ ಪ್ರಮುಖ ಪಾತ್ರವನ್ನು ವಹಿಸಿದ್ದರು. ಕಪ್ಪು ವರ್ಣೀಯರ ಹಕ್ಕುಗಳಿಗಾಗಿ ಅವರ ಉಪಕ್ರಮವು ಅಮೆರಿಕದಲ್ಲಿ ಮಾತ್ರವಲ್ಲದೆ ಪ್ರಪಂಚದ ಇತರ ಭಾಗಗಳಲ್ಲಿಯೂ ಸಹ ಧನಾತ್ಮಕ ಪರಿಣಾಮವನ್ನು ತೋರಿಸಿತು. ವಾಷಿಂಗ್ಟನ್ನಲ್ಲಿ ಅವರು ನೀಡಿದ್ದ 1963ರ ಐ ಹ್ಯಾವ್ ಎ ಡ್ರೀಮ್ ಭಾಷಣ ಅವರ ಅತ್ಯಂತ ಪ್ರಸಿದ್ಧ ಸಾಧನೆಗಳಲ್ಲಿ ಒಂದಾಗಿದೆ. ಗಮನಾರ್ಹವಾಗಿ ಮೆಡಲ್ ಆಫ್ ಫ್ರೀಡಮ್ ಅಮೆರಿಕದ ಅತ್ಯುನ್ನತ ನಾಗರಿಕ ಗೌರವವಾಗಿದೆ. ಇದನ್ನು ವಿಶೇಷವಾಗಿ ಅಮೆರಿಕದ ಭದ್ರತೆ, ಸಮೃದ್ಧಿ ಅಥವಾ ರಾಷ್ಟ್ರೀಯ ಹಿತಾಸಕ್ತಿಗಳಿಗೆ ವಿಶೇಷ ಕೊಡುಗೆಗಳನ್ನು ನೀಡಿದ ವ್ಯಕ್ತಿಗಳಿಗೆ ನೀಡಲಾಗುತ್ತದೆ. ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಅವರನ್ನು 1968ರಲ್ಲಿ ಹತ್ಯೆ ಮಾಡಲಾಗಿತ್ತು. ವಿಶ್ವ ಜನಸಂಖ್ಯಾ ದಿನವನ್ನು ಪ್ರತಿ ವರ್ಷ ಜುಲೈ 11ರಂದು ಆಚರಿಸಲಾಗುತ್ತದೆ. ವಿಶ್ವ ಜನಸಂಖ್ಯಾ ದಿನವನ್ನು ಮೊದಲ ಬಾರಿಗೆ ವಿಶ್ವಸಂಸ್ಥೆಯು 1989ರ ಜುಲೈ 11ರಂದು ಆಚರಿಸಿತು. ಕುಟುಂಬ ಯೋಜನೆ ಬಗ್ಗೆ ಜನರಿಗೆ ಅರಿವು ಮೂಡಿಸಲು ಇದನ್ನು ಆರಂಭಿಸಲಾಗಿದೆ. 1987ರ ಜುಲೈ 11ರಂದು ವಿಶ್ವದ ಜನಸಂಖ್ಯೆಯು 5 ಬಿಲಿಯನ್ ತಲುಪಿತ್ತು. ವೇಗವಾಗಿ ಹೆಚ್ಚುತ್ತಿದ್ದ ಜನಸಂಖ್ಯೆಯು ಇಡೀ ಪ್ರಪಂಚದ ಆತಂಕಕ್ಕೆ ಕಾರಣವಾಗಿತ್ತು. ಹೆಚ್ಚುತ್ತಿರುವ ಜನಸಂಖ್ಯೆಯನ್ನು ನಿಯಂತ್ರಿಸಲು ಮತ್ತು ಕುಟುಂಬ ಯೋಜನೆಯ ಬಗ್ಗೆ ಜನರಿಗೆ ಅರಿವು ಮೂಡಿಸಲು ವಿಶ್ವಸಂಸ್ಥೆಯು 1989ರ ಜುಲೈ 11ರಂದು ಒಂದು ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ಇದೇ ಕಾರ್ಯಕ್ರಮದಲ್ಲಿ ಪ್ರಥಮ ಬಾರಿಗೆ ವಿಶ್ವ ಜನಸಂಖ್ಯಾ ದಿನವನ್ನು ಆಚರಿಸಲಾಯಿತು. ಇಂದು ವಿಶ್ವದ ಜನಸಂಖ್ಯೆಯ ಅರ್ಧಕ್ಕಿಂತ ಹೆಚ್ಚು ಜನರು ಏಷ್ಯಾದ ದೇಶಗಳಲ್ಲಿ ವಾಸಿಸುತ್ತಿದ್ದಾರೆ. ಜನಸಂಖ್ಯೆಯಲ್ಲಿ ಭಾರತ ಮತ್ತು ಚೀನಾ ಮೊದಲ ಮತ್ತು 2ನೇ ಸ್ಥಾನದಲ್ಲಿವೆ. ವಿಶ್ವ ಜನಸಂಖ್ಯಾ ದಿನವು ಬಡತನ, ಆರೋಗ್ಯ ರಕ್ಷಣೆ, ಶಿಕ್ಷಣ ಮತ್ತು ಲಿಂಗ ಸಮಾನತೆಯಂತಹ ಜನಸಂಖ್ಯೆಯ ಬೆಳವಣಿಗೆಗೆ ಸಂಬಂಧಿಸಿದ ಸವಾಲುಗಳನ್ನು ಎತ್ತಿ ತೋರಿಸುತ್ತದೆ.